ನಮ್ಮ ಕಡೆ ಎಲ್ಲ ಸಮ್ಮರ್ ಶುರುವಾಗಿ ತುಂಬಾ ದಿನ ಆಯಿತು. ಸೊ ಅದಕ್ಕೆ ಸಮ್ಮರ್ ಸ್ಪೆಷಲ್ ಅಂತ ಹೇಳಿ ನಿಮಗೆ ವಿಶೇಷವಾದ ಗೋಂದ್ ಜ್ಯೂಸನ್ನು ಮಾಡೋದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೋಂದನ್ನು ಸೆಲೆಕ್ಟ್ ಮಾಡೋದಲ್ಲಿ ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗೆಯೇ ಗೋಂದಲ್ಲಿ ಎರಡು ವಿಧ. ಮೊದಲೇದು ಈ ಥರ ಲೈಟ್ ಕಲರ್ನಲ್ಲಿ ಇರುತ್ತೆ, ಇನ್ನೊಂದು ಕ್ರಿಸ್ಟಲಲ್ಲಿರುತ್ತೆ ಗೋಂದು. ಇದು ಬಂದು ಒಂದನ್ನು ಬಾದಾಮಿ ಗೋಂದ್ ಅಂತಲೂ ಕರೀತಾರೆ, ಇನ್ನೊಂದು ಬಂದು ಗೋಂದ್ ಅಂಟು ಅಂತ ಕರೀತಾರೆ. ಸೊ ಇದರಲ್ಲಿ ಇವಾಗ ಫಸ್ಟು ಹರ್ಲು ಟೈಪಲ್ಲಿ ಕ್ರಿಸ್ಟಲಲ್ಲಿತ್ತಲ್ಲ ಅದಕ್ಕೆ ವಾಟರ್ನ ಹಾಕಿ ಈ ಥರ ಚೆಕ್ ಮಾಡೋಣ. ನಿಮಗೆ ಕನ್ಫ್ಯೂಷನ್ ಇರೋದನ್ನ ನಾವಿವತ್ತು ಬಗೆಹರಿಸಿ ಕೊಡ್ತೀವಿ. ಸೊ ಹಾಗಾಗಿ ವಾಟರ್ನ ಒಂದು ತಟ್ಟೆಯಲ್ಲಿ ಹಾಕಿ ಅದಕ್ಕೆ ಕ್ರಿಸ್ಟಲ್ ಟೈಪ್ ಇರುವಂತಹ ಗೋಂದನ್ನು ಮೊದಲಿಗೆ ಹಾಕ್ತಾಯಿದ್ದೀವಿ. ಅದಾದ ನಂತರ ಲೈಟ್ ಕಲರಲ್ಲಿ ಇರುವಂತಹ ಗೋಂದನ್ನು ವಾಟರಲ್ಲಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿದ್ರೆ ಸಾಕಾಗುತ್ತೆ. ಈ ಥರ ಅದು ಮುಳುಗುವಷ್ಟು ನೀರು ಹಾಕಬೇಕು, ಗೋಂದು ಮುಳುಗುವಷ್ಟು ನೀವು ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಈ ಥರದಲ್ಲಿರುತ್ತೆ. ಸೊ ಗೋಂದಲ್ಲಿ ಎರಡು ವಿಧ ಅಂತ ಹೇಳಿದ ಹಾಗೆ, ಗೋಂದು ನೆನೆಸಿದಾಗ ಜಲ್ಲಿ ಅಂತ ಆಗುವ ಗೋಂದು ಬಂದು ನಿಮಗೆ ಜ್ಯೂಸ್ನಲ್ಲಿ ಯೂಸ್ ಮಾಡ್ಬೋದು. ಈ ಗೋಂದು ದೇಹದ ಉಷ್ಣತೆಯನ್ನು ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಅತಿಯಾಗಿ ಬೆವರುತ್ತಾ ಇದ್ದವ್ರಿಗೆ ಕೂಡ ಇದು ವಿಶೇಷವಾಗಿ ಉಪಯುಕ್ತವಾಗಿದೆ. ಆಮೇಲೆ ಹೀಟಾದರೆ ಕೆಲವರಿಗೆ ಬಾಯಲ್ಲಿ ಹುಣ್ಣಾಗುವಂಥ ಸಾಧ್ಯತೆಗಳಿರುತ್ತೆ. ಕೆಲವರಿಗೆ ಸ್ಟಮಕ್ಕಲ್ಲಿ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಟ್ ಆದಾಗ. ಅಂದರೆ ಸಮ್ಮರಲ್ಲಿ ಸಾಮಾನ್ಯವಾಗಿ ಬಾಯಲ್ಲಿ ಹುಣ್ಣಾಗುವಂಥದ್ದು, ಹೀಟ್ ಆಗುವಂಥದ್ದು, ಬೆವರುವಂಥದ್ದು ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಈ ಥರ ಜಲ್ಲಿ ಗೋಂದನ್ನು ಯೂಸ್ ಮಾಡಿ ನೀವು ಜ್ಯೂಸನ್ನು ಮಾಡಿ ಕುಡಿಬೋದು, ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಬೋದು, ಹಣ್ಣು ಜೊತೆ ಮಿಕ್ಸ್ ಮಾಡಿ ತಿನ್ಬೋದು. ಅದಾದಮೇಲೆ ಕ್ರಿಸ್ಟಲ್ ಟೈಪ್ ಗೋಂದ್ ಏನಿತ್ತೋ ಅದು ಈ ಥರದಲ್ಲಿ ನೀರಿನಲ್ಲಿ ಕರ್ಗೋಗ್ಬಿಡುತ್ತೆ. ಆಮೇಲೆ ಗೋಂದ್ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಗ್ಲಾಸ್ ಜಾರಲ್ಲಿ ಈ ಥರ ಐಸ್ ಕ್ಯೂಬನ್ನು ಫಸ್ಟ್ಗೆ ಹಾಕ್ಕೋಬೇಕಾಗತ್ತೆ. ನೀವು ಐಸ್ ಕ್ಯೂಬ್ ತಣ್ಣಗಿರೋದ್ರಿಂದ ನಮ್ಮ ದೇಹದಲ್ಲಿನ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಹಾಗೆ ನೆನೆಸಿಟ್ಟಿರುವಂಥ ತಂಪಿನ ಬೀಜ ಕೂಡ ನಿಮ್ಮ ದೇಹದಲ್ಲಿರೋ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿ ಫಸ್ಟು ಜಲ್ಲಿ ಅಂತ ಆಗೋದ ಕ್ರಿಸ್ಟಲ್ ಟೈಪ್ ಗಮ್ ಏನಿದೆಯೋ ಅದು ಅಕೇಶಿಯಾ ಗಮ್ ಅಂತ ಕೂಡ ಇಂಗ್ಲೀಷ್ನಲ್ಲಿ ಕರೀತಾರೆ. ಹಾಗೆ ಇನ್ನೊಂದು ಟ್ರಯಾಕಾಂತ್ ಗಮ್, ಅದು ಬಂದು ಸಾಫ್ಟ್ ಆ್ಯಂಡ್ ಜಲ್ಲಿ ಟೈಪ್ ಆಗಿರುತ್ತೆ. ಹಾಗೆ ಅದು ತಂಪಿನ ಬೀಜ ಆದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಜಲ್ಲಿ ಪೇಸ್ಟ್ ಗೋಂದನ್ನು ಹಾಕ್ಕೋಬೇಕು. ಆಮೇಲೆ ಲಿಂಬೆ ಹಣ್ಣಿನ ರಸ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಲಿಂಬೆ ಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ಹೇಗೆ ಮಾಡೋದು, ಇದರ ಪ್ರಯೋಜನವೇನು ಅಂತ ಹೇಳಿ ತಿಳಿಸ್ಕೊಡ್ತಾ ಇರೋದು. ಈ ಥರ ಲಿಂಬೆ ಹಣ್ಣಿನ ರಸವನ್ನು ಹಾಕಾದ್ಮೇಲೆ ಸಕ್ಕರೆ ಯೂಸ್ ಮಾಡೋ ಬದಲು ನೀವು ಬೆಲ್ಲದ ಪೌಡರ್ನ ಯೂಸ್ ಮಾಡಿದ್ರೆ ನೀಟಾಗಿ ಕರಗುತ್ತೆ. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಈ ಥರ 1-2 ಟೇಬಲ್ ಸ್ಪೂನು, ನಿಮಗೆ ಸಿಹಿ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಯೂಸ್ ಮಾಡ್ಬೋದು. ಕಡಿಮೆ ಸಿಹಿ ಇಷ್ಟಪಡ್ತೀರಾ ಆದರೆ ಸ್ವಲ್ಪ ಕಡಿಮೆ ಬೆಲ್ಲವನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಪ್ರಮಾಣ ಈ ಥರ ಕರಗುತ್ತೆ ಬೆಲ್ಲ, ಹೀಗೆ ಕಾಣುತ್ತೆ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ. ತಂಪಿನ ಬೀಜ, ಹಾಗೆಯೇ ಐಸ್ ಕ್ಯೂಬ್ಸು, ಹಾಗೆ ಬೆಲ್ಲ, ಲಿಂಬೆಹಣ್ಣು. ಅದಾದಮೇಲೆ 1 ಲೋಟದಷ್ಟು ನೀರನ್ನು ಹಾಕಿರುವಂಥದ್ದು. ನಿಮಗೆ ಎಷ್ಟು ತುಂಬ ಜನಕ್ಕೆ ಮಾಡ್ತೀರಾ ಅಂದರೆ ತುಂಬ 1-2-3 ಗ್ಲಾಸ್ ಅಷ್ಟು ಹಾಕ್ಕೋಬೋದು. ನಾವಿಲ್ಲಿ 1 ಗ್ಲಾಸ್ ತೋರಿಸ್ತಿರೋದ್ರಿಂದ 1 ಗ್ಲಾಸು ವಾಟರ್ನ ಯೂಸ್ ಮಾಡಿ. ಕೆಲವರು ಕೋಲ್ಡ್ ವಾಟರ್ ಯೂಸ್ ಮಾಡ್ತಾರೆ, ಕೆಲವರು ಬಿಸಿ ನೀರನ್ನು ಯೂಸ್ ಮಾಡ್ತಾರೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ನೀರನ್ನು ಯೂಸ್ ಮಾಡ್ಬೋದು. ಈ ಥರ ನೋಡಿ ಮಿಕ್ಸ್ ಆಗುತ್ತೆ. ನಿಮಗೆ ತಂಪಿನ ಬೀಜ ಮತ್ತು ಐಸ್ ಕ್ಯೂಬು, ಲೆಮನ್ ಮತ್ತು ಬೆಲ್ಲ ಇದೆಲ್ಲ ಮಿಕ್ಸ್ ಆಗಿ ಈ ಥರ ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ. ಹಾಗೆಯೇ ಈ ಥರ ಜ್ಯೂಸ್ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಮ್ಮರಲ್ಲಿ ಕುಡಿದ್ರೆ ನಿಮ್ಮ ಬಾಡಿ ತಂಪಾಗಿರೋದ್ರ ಜೊತೆಗೆ ಬೆವರ್ತಾ ಇರುತ್ತಲ್ಲ ತುಂಬ ಜಾಸ್ತಿ, ಅದಕ್ಕೆ ತುಂಬ ಸಹಾಯಕರವಾಗಿದೆ.
ಮನೆಯಲ್ಲಿ ಟ್ರೈ ಮಾಡಿ ಈ ಥರ ಜ್ಯೂಸು ರಿಸಲ್ಟ್ ಹೇಗೆ ಬರುತ್ತಂತ ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಎವ್ರಿವಾನ್.